ನಮ್ಮ ಕರ್ನಾಟಕದಲ್ಲಿರುವಂತಹ ಮೈಸೂರು ಸಂಸ್ಥಾನ ಅಂದರೆ ಮೈಸೂರಿನಲ್ಲಿರುವಂತಹ ಅರಮನೆಯ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಅರಮನೆ ನಾವು ಹೊರಗಡೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ಅರಮನೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಅರಮನೆ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ನಾವು ಅರಮನೆ ಲೈಟಿಂಗ್ಸನ್ನು ನೋಡಿರ್ತೀವಿ, ಮತ್ತು ಅರಮನೆ ಯಾವ ಥರ ಇರುತ್ತೆ, ಅಲ್ಲಿರುವಂತಹ ದಸರಾ ಉತ್ಸವ ಯಾವ ರೀತಿ ನಡೆಯುತ್ತೆ, ಸಮಾರಂಭಗಳು ಯಾವ ರೀತಿ ನಡೆಯುತ್ತೆ, ಅದನ್ನೆಲ್ಲನೂ ಕೂಡ ನಾವು ತಿಳ್ಕೊಂಡಿದ್ವಿ. ಆದರೆ ಇಲ್ಲಿ ಅರಮನೆ ಒಳಗಡೆ ಇರುವಂತಹ ಕೆಲವೊಂದು ಗೋಡೆಗಳಲ್ಲಿ ಹಾಕಿರುವಂತಹ ಪೇಂಟಿಂಗ್ಗಳ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ. ಆ ಪೇಂಟಿಂಗ್ಗಳು ಏನನ್ನು ತಿಳಿಸುತ್ತೆ, ಮತ್ತು ಇಲ್ಲಿ ನೋಡಿ, ನಾವು ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿರುವಂತಹ ಅರಮನೆದು ಒಂದು ಮಾಡೆಲ್ಸ್ನ ಮಾಡಿಟ್ಟಿರುವಂಥದ್ದು, ಮತ್ತು ಹಿಂದೆ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿಸ್ತಿದ್ರೆ ಅರಮನೆದು. ಮತ್ತು ಇಲ್ಲಿ ನಾವು ಒಳಗಡೆ ಎಂಟ್ರಿ ಕೊಡ್ತಿರ್ಬೇಕಾದ್ರೇ ಅದನ್ನೆಲ್ಲ ನಮಗೆ ತೋರಿಸ್ತಾ ಹೋಗುತ್ತೆ. ಈಗ ಅರಮನೆ ಒಳಗಡೆ ನೀವು ಈ ಚಿತ್ರಣವನ್ನು ನೋಡ್ತಿದ್ದೀರ. ಇಲ್ಲಿ ಏನಂದರೆ ಹೊರಗಡೆ ಆಗುತ್ತೆ, ಮತ್ತು ಒಳಗಡೆ ಪ್ರವೇಶವನ್ನು ನೀಡ್ತಿದ್ದಾಗೇ ಅಲ್ಲಿ ನಮಗೆ ಯಾವ ರೀತಿ ಇರುತ್ತೆ, ಆನೆಗಳನ್ನು ತೋರಿಸುತ್ತೆ. ಆನೆಗಳು ಯಾವ ರೀತಿ ಇದು ಗೋಡೆಗಳಲ್ಲಿ ಇರುತ್ತೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ತೀರ. ಹಾಗೆ ನಾವು ಮುಂದೆ ಹೋಗ್ತಾಗೆ ನೋಡಿ, ಆನೆಯಿಂದ ತೋರಿಸ್ತಿದ್ದಾರೆ. ಮತ್ತು ಇನ್ನು ನಾವು ಈಗೇನು ನೋಡ್ತಿದ್ದೀವಿ ಅದು ಒಂದು ಮಲ್ಲ ಯುದ್ಧ ಮತ್ತು ಕುಸ್ತಿ ಇದೆಲ್ಲ ನಡೆಯುವಂತಹ ಪ್ಲೇಸ್. ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮಗಳನ್ನು ನೋಡಬೇಕಂದ್ರೆ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈಗ ಇಲ್ಲಿ ನಾನು ನಿಮಗೆ ತಿಳಿಸಿದೆ ಪೇಂಟಿಂಗ್ ಏನನ್ನು ತಿಳಿಸುತ್ತೆ, ಮತ್ತು ಆ ಗೋಡೆಗಳಲ್ಲಿರುವಂತಹ ಪೇಂಟಿಂಗ್ಗಳು ನಮಗೆ ಏನನ್ನು ತಿಳಿಸುತ್ತೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ತಾರಾವಾದ್ಯ, ನಿಶಾನೆ, ಒಂಟೆ ಯಾವ ರೀತಿ ಅಲ್ಲಿ ನಿಂತಿರುತ್ತೆ ಅನ್ನೋದನ್ನ ನೋಡ್ಬೋದು. ಮತ್ತು ಪ್ರಥಮ ಮೈಸೂರು ಪದಾತಿ ದಳ ಅಂತ ನಾವು ಇದನ್ನು ಕರಿತೀವಿ. ಅಂದರೆ ಮೈಸೂರು ಪದಾತಿ ದಳ ಅಂತ ನಾವು ಕರಿತೀವಿ. ಇದನ್ನು ದ ಫಸ್ಟ್ ಬೆಟಾಲಿಯನ್ ಮೈಸೂರು ಅಂತ ಕರಿತೀವಿ. ಮತ್ತು ಇದು ಒಳಗಡೆ ಇರುವಂತಹ ಚಿತ್ರಣ ಇದು ಎಷ್ಟು ಅದ್ಭುತವಾಗಿದೆ. ಮತ್ತು ಇದು ಏನಂತಂದರೆ ತಿದಿಗೊಳಲಿನಿಂದ ಕೂಡಿದ ಸ್ಕ್ಯಾಟ್ಲೈಟ್ ವಾದ್ಯ ತಂಡ ಅಂತ ನಾವು ಕರಿತೀವಿ. ಅಂದರೆ ತಿದಿಗೊಳಲಿನಿಂದ ಕೂಡಿದಂತಹ ಸ್ಕ್ಯಾಟ್ಲೈಂಡ್ ವಾದ್ಯ ತಂಡ ಅಂತ ಇದನ್ನು ನಾವು ಕರಿತೀವಿ. ಮತ್ತು ಆನೆಗಳಲ್ಲಿ ಯಾವ ರೀತಿ ಇದೆ, ಮತ್ತು ಯಾವ ರೀತಿ ಅಲ್ಲಿರುವಂತಹ ತಂಡಗಳು ಯಾವ್ಯಾವ ರೀತಿ ಕೆಲಸವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹಾಗೆ ಇನ್ನೊಂದನ್ನು ನಾವು ನೋಡೋದಾದರೆ, ಇದು ಪಟ್ಟದ ಆನೆ, ಮತ್ತು ಪಟ್ಟದ ಕುದುರೆ, ಮತ್ತು ಪಟ್ಟದ ಪಲ್ಲಕ್ಕಿ ಅಂತ ನಾವು ಕರಿತೀವಿ. ಇದು ಏನನ್ನು ತಿಳಿಸುತ್ತೆ ಅಂದರೆ ಪಟ್ಟದ ಆನೆ ಮತ್ತು ರಾಹುತ ದಳದಿಂದ ಕೂಡಿದಂತಹ ಮಹಾರಾಜರ ಅಂಗರಕ್ಷಕರಂತ ನಾವು ಇದನ್ನು ಕರಿತೀವಿ. ಹಾಗೆ ರಾಹುತ ದಳದಿಂದ ಕೂಡಿದ ಮಹಾರಾಜರ ಅಂಗರಕ್ಷಕರು ಅಂತ ನಾವು ಇದನ್ನು ಕರಿತಾ ಹೋಗ್ತೀವಿ. ಮತ್ತು ಅಲ್ಲಿರುವಂತಹ ಏನದು ಗೋಡೆಗಳು ಮತ್ತು ಬಾಗಿಲುಗಳು ತುಂಬ ಅದ್ಭುತವಾಗಿರುವಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಇದನ್ನು ಕೂಡ ಆನೆ ಯಾವ ರೀತಿ ಅದು ದರ್ಬಾರನ್ನು ನಡೆಸುತ್ತೆ ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ಇಲ್ಲಿ ಇದು ದರ್ಬಾರಿಗಳಂತ ನಾವು ಕರಿತೀವಿ. ದರ್ಬಾರಿಗಳಂದರೆ ಅರಮನೆಯಲ್ಲಿರುವಂತಹ ದರ್ಬಾರಿಗಳು ಯಾವ ರೀತಿ ಕೆಲಸವನ್ನು ಮಾಡ್ತಿದ್ರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ದರ್ಬಾರಿಗಳನ್ನ ಕೆಲಸವನ್ನು ಪೇಂಟಿಂಗ್ ಮೂಲಕ ನಮಗೆ ಯಾವ ರೀತಿ ತಿಳಿಸ್ತಾ ಹೋಗ್ತಾರೆ, ಮತ್ತು ಅಲ್ಲಿನ ಡಿಸೈನ್ಗಳು ಯಾವ ರೀತಿ ಇದೆ, ಅರಮನೆಯ ಮೇಲ್ಭಾಗದ ಚಾವಣಿಗಳಲ್ಲಿ ಯಾವ ರೀತಿ ಡಿಸೈನ್ಗಳನ್ನು ನಿರ್ಮಿಸಿದ್ದಾರೆ, ಮತ್ತು ಬಾಗಿಲುಗಳ ಮೇಲೆ ಯಾವ ರೀತಿ ಕೆತ್ತನೆಯನ್ನು ಮಾಡಿರ್ತಾರೆ ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಒಳಗಡೆ ಇರುವಂತಹ ಚಿತ್ರಣ, ಅರಮನೆಯಲ್ಲಿರುವಂತಹ ಚಿತ್ರಣ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗೋದು. ಮೇಲ್ಛಾವಣಿಗಳು ಯಾವ ರೀತಿ ಇದೆ, ಮತ್ತು ಅಲ್ಲಿರುವಂತಹ ಕಂಬಗಳು ವಿಭಿನ್ನ ಶೈಲಿಯನ್ನು ಹೊಂದಿರುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಹಾಗೆ ಇದನ್ನು ನಾವು ನೋಡೋದಾದರೆ ಬೆಳ್ಳಿಯ ಕಹಳೆ ಅಂತ ನಾವು ಕರಿತೀವಿ. ಹೋಲಗ, ಕರ್ನಾಟಕ ವಾದ್ಯ ತಂಡ, ಅಂದರೆ ಅರಮನೆಯಲ್ಲಿ ವಾದ್ಯ ತಂಡಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಬೆಳ್ಳಿಯ ಕಹಳೆಗಳು ಯಾವ ರೀತಿ ಇರುತ್ತೆ, ಹೋಲಗ ಯಾವ ರೀತಿ ಇರುತ್ತೆ, ಕರ್ನಾಟಕ ವಾದ್ಯಗಳು ತಂಡ ಯಾವ ರೀತಿ ಕಾರ್ಯವನ್ನು ಅರಮನೆಯಲ್ಲಿ ನಿರ್ವಹಿಸ್ತಿತ್ತು ಅನ್ನೋದನ್ನು ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿದ್ದಾರೆ. ಮತ್ತು ಇಲ್ಲಿ ನೋಡಿ, ಬಾಗಿಲಲ್ಲಿ ಒಂದೊಂದು ಬಾಗಿಲಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ವಿಭಿನ್ನವಾದಂಥ ನಾವು ನೋಡ್ಬೋದು. ಹಾಗೆ ಇಲ್ಲಿ ಜಯಲಕ್ಷ್ಮಮ್ಮಣ್ಣಿಯವರು, ಕೃಷ್ಣರಾಜಮ್ಮಣ್ಣಿಯವರು, ಕೆಂಪಚೆಲುವರಾಜಮ್ಮಣ್ಣಿಯವರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಕಂಠೀರವ ನರಸಿಂಹರಾಜ ಒಡೆಯರು ಇರುವಂತಹ ಒಂದು ಫೋಟೋವನ್ನು ನಮಗೆ ಓಲ್ಡ್ ಫೋಟೋ, ಅದು ಒರಿಜಿನಲ್ ಫೋಟೋಸನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಜಯಲಕ್ಷ್ಮಮ್ಮಣ್ಣಿಯವರು
ಮತ್ತು ಇವ್ರನ್ನ ಫೋಟೋಸನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ರಾಣಿಯರನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಜಯಚಾಮರಾಜೇಂದ್ರ ಒಡೆಯರವರ ಮದುವೆ ಯಾವ ರೀತಿ ಸಮಾರಂಭ ಯಾವ ರೀತಿ ಇತ್ತು ಅನ್ನೋದನ್ನ ತಿಳಿಸುತ್ತೆ. ಹಾಗೆ ಚಾಮರಾಜ ಒಡೆಯರ್ ಅವರನ್ನು ತಿಳಿಸುತ್ತೆ. ಹಾಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ, ಹಾಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಯಾವ ರೀತಿ ಇದ್ದರು ಅನ್ನೋದನ್ನು ತಿಳಿಸುತ್ತೆ. ಹಾಗೆ ಇಲ್ಲಿ ನಾವು ನೋಡೋದಾದರೆ ಕೃಷ್ಣರಾಜಮ್ಮಣಿ ಹಾಗೂ ಚಿಲ್ಡ್ರನ್ಸ್ ಅಂದರೆ ಕೃಷ್ಣರಾಜಮ್ಮಣಿ ಮತ್ತು ಮಕ್ಕಳನ್ನು ನಾವು ನೋಡ್ತೀವಿ. ಹಾಗೆ ದೇವರಾಜ ಅರಸ್ ಈಸ್ ವೈಫ್, ದೇವರಾಜ ಅರಸು ಮತ್ತು ಅವರ ಹೆಂಡತಿ ಯಾವ ರೀತಿ ಅವ್ರದ್ದು ಫೋಟೋಸ್, ಒರಿಜಿನಲ್ ಫೋಟೋಸನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆ ಕೆಂಪನಂಜಮ್ಮಣ್ಣಿ ಇವರು ಕೂಡ ಫೋಟೋಸ್ನ ನಾವು ನೋಡ್ತೀವಿ. ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿರುವಂಥದ್ದನ್ನ ನಾವು ನೋಡ್ಬೋದು, ಪೇಂಟಿಂಗ್ಸನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆ ಇವರು ಕೂಡ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ನಾವು ನೋಡ್ತಾ ಹೋಗ್ಬೋದು. ಅವ್ರು ಯಾವ ರೀತಿ ಒಂದು ಒರಿಜಿನಲ್ ಫೋಟೋಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಫೋಟೋವನ್ನು ಒಂದೊಂದು ಗೋಡೆಗಳಲ್ಲಿ ಕೂಡ ಒಂದೊಂದು ವಿಭಿನ್ನವಾದಂತಹ ರೀತಿಯಲ್ಲಿ ಫೋಟೋಸ್ಗಳನ್ನು ನಾವು ನೋಡ್ತೀವಿ. ಹಾಗೆ ಜಯಚೆಮ್ಮಣ್ಣಿ ಮತ್ತು ಚೆಲುವರಾಜ ಚೆಮ್ಮಣ್ಣಿ ಮತ್ತು ವಾಣಿ ವಿಲಾಸ್ ಸನ್ನಿಧಾನ ಕೆಂಪನಂಜಮ್ಮನ ಅವ್ರದ್ದು ಫೋಟೋಸನ್ನು ನಾವು ನೋಡ್ತೀವಿ. ಮತ್ತು ಉಪನಯನ ಆಫ್ ಜಯಚಾಮರಾಜೇಂದ್ರ ಒಡೆಯರ್, ಉಪನಯನ ಮಾಡುವಂತಹ ಜಯಚಾಮರಾಜ ಒಡೆಯರ್ ನೋಡ್ಬೋದು. ಕೆಂಪ ಚೆಲುವರಾಜಮ್ಮಣ್ಣಿಯವರು ಫೋಟೋಸನ್ನು ನಾವಿಲ್ಲಿ ನೋಡ್ತಿದ್ದೀವಿ. ಹಾಗೆ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಇದು ಯಾವ ಫೋಟೋಸ್ ಅಂತ ಅಂದರೆ ಕೃಷ್ಣರಾಜ ಒಡೆಯರ್ 4th ಮತ್ತು ಪೇಂಟಿಂಗ್ ಬೈ ರವಿವರ್ಮ ಅವರು ಪೇಂಟಿಂಗ್ ಮಾಡಿರುವಂತಹ ಅದು ಒಂದು ಫೋಟೋಸ್. ಮತ್ತು ಕ್ವೀನ್ ಅಲೆಕ್ಸಾಂಡರ್ ಎಡ್ವರ್ಡ್ 4th ಅಂತ ನಾವು ಕರಿತೀವಿ. ಇವರು ಅಲೆಕ್ಸಾಂಡರ್ ಫೋಟೋಸನ್ನು ಕೂಡ ಅರಮನೆಯಲ್ಲಿ ಇರುವಂಥದ್ದನ್ನು ನಾವು ಕಾಣ್ಬೋದು. ಮತ್ತು ಇಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಫ್ಯಾಮಿಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕುಟುಂಬದ ಫೋಟೋಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ನಾವು ನೋಡೋದಾದರೆ ಇವ್ರು ಯಾರು ಅಂತಂದರೆ ಜಯಲಕ್ಷ್ಮಮ್ಮಣ್ಣಿ ಮತ್ತು ಲೀಲಾವತಿ ಅವರ ಫೋಟೋಸನ್ನು ಮಗಳನ್ನು ನೋಡ್ಬೋದು. ಇದೆಲ್ಲ ಏನಂತಂದರೆ ಇವರು ಬೇರೆ ರಾಜ್ಯಗಳಿಗೆ ಅಥವಾ ಸಂಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ಕಪ್ಪ ಕಾಣಿಕೆಗಳನ್ನು ಕೊಡ್ತಿರುವಂಥದ್ದು ಮತ್ತು ನೆನಪಿನ ಕಾಣಿಕೆಗಳನ್ನು ಕೊಡುವಂತಹ ಒಂದು ದೃಶ್ಯವನ್ನು ಅವೆಲ್ಲನೂ ಕೂಡ ಇಲ್ಲಿ ನೀಡಿರುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಇದು ನೋಡಿ, ಎಲ್ಲ ಬೆಳ್ಳಿಯ ಸಾಮಾನುಗಳಲ್ಲಿ ಕೊಟ್ಟಿರುವಂತಹ ನೆನಪಿನ ಕಾಣಿಕೆಗಳು ಮತ್ತು ಬೇರೆ ಬೇರೆ ಪ್ರದೇಶಗಳಿಗೆ ಹೋದಂತಹ ಸಂದರ್ಭದಲ್ಲಿ ನೀಡಿರುವಂತಹ ಕಾಣಿಕೆಗಳಂತ ನಾವು ಇದನ್ನು ಕರ್ಬೋದು. ಅಂದರೆ ನೆರೆಹೊರೆಯ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ರಾಜ ವಂಶಸ್ಥರಿಗೆ ನೀಡ್ತಿದ್ದಂತಹ ಚಿನ್ನ ವತ್ತಳಿಕೆಗಳು ಹಾಗೂ ನೆನಪಿನ ಕಾಣಿಕೆಗಳನ್ನು ಈ ಕೊಠಡಿಯಲ್ಲಿ ಏನು ಮಾಡಿದ್ದಾರೆ, ಶೇಖರಣೆಯನ್ನು ಮಾಡಿಟ್ಟಿರುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಹಾಗೆ ಇವೆಲ್ಲವೂ ಕೂಡ ಇಷ್ಟನ್ನು ಕೂಡ ನಾವು ನೋಡ್ಬೋದು. ಹಾಗೆ ಇದು ಒಳಗಡೆ ಇರುವಂಥದ್ದು. ನಾವು ಅರಮನೆ ಒಳಗಡೆ ಹೋಗ್ತಿದ್ದಂಗೆ ನಾವು ನೋಡ್ತೀವಿ ಹಳೆಯ ಪದಾತಿಗಳಂತ ನಾವು ಕರಿತೀವಿ. ಅದ್ರ ಜೊತೆಗೆ ಇಲ್ಲಿ ಅದನ್ನು ತೋರಿಸ್ತಾ ಹೋಗ್ತಾರೆ, ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತಿಳಿಸ್ತಾರೆ. ಹಾಗೆ ಇಲ್ಲಿ ನಾವು ನೋಡೋದಾದರೆ ಮೈಸೂರು ಬಲ್ಲೆಕಾರರ ಪತಾಕೆಗಳಂತ ನಾವು ಅದನ್ನು ಕರಿತೀವಿ. ಹಾಗೆ ಇಲ್ಲಿ ಮೈಸೂರು ಬಲ್ಲೆಕಾರರ ಪತಾಕೆಗಳಂತ ನಾವು ಇದನ್ನು ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನೋಡ್ತೀವಿ. ಅಂದರೆ ಪತಾಕೆಗಳು ಅಂದರೆ ಯಾವ ರೀತಿ ಇದೆ ಅಂದರೆ ಅವರು ಇಟ್ಕೊಳ್ತಿರೋಂತಹ ಪತಾಕೆಗಳನ್ನು ನಾವು ನೋಡ್ಬೋದು. ಅದ್ರ ಜೊತೆಗೆ ಏನಂತಂದರೆ ಮೈಸೂರು ಅಶ್ವದಳದ ಇಂಗಾಪಿನ ಪಡೆ ಅಂದರೆ ಮೈಸೂರು ಅಶ್ವದಳದ ಇಂಗಾಪಿನ ಪಡೆ ಇದನ್ನು ನಾವು ಕರಿತಾ ಹೋಗ್ತೀವಿ. ಅಂದರೆ ಮೈಸೂರು ಬಾಡಿಗಾರ್ಡ್ ಅಂದರೆ ಹಾರ್ಸ್ ಬಾಡಿಗಾರ್ಡ್ ಅಂತ ನಾವು ಕರಿತೀವಿ. ಹಾಗೆ ಇಲ್ಲಿ ಬಾಗಿಲಿರುತ್ತೆ, ಅದ್ರ ಪಕ್ಕದಲ್ಲೂ ಕೂಡ ಇನ್ನೊಂದು ನಾವು ನೋಡ್ತಾ ಹೋಗ್ಬೋದು. ಮತ್ತು ಅರಮನೆ ಸುತ್ತ ನೋಡಿದಂತಹ ಸಂದರ್ಭದಲ್ಲಿ ವಿಭಿನ್ನ ರೀತಿಯಲ್ಲಿ ವಿಭಿನ್ನ ಶೈಲಿಯ ರೀತಿಯಾದಂತಹ ನಾವು ಕಟ್ಟಡಗಳನ್ನು ನಾವು ನೋಡ್ತಾ ಹೋಗ್ಬೋದು, ಡಿಸೈನ್ಸ್ಗಳನ್ನು ನಾವು ನೋಡ್ಬೋದು. ಹಾಗೆ ಆನೆ ರಥ ಮತ್ತು ಬೆಳ್ಳಿಯ ಅಂಬಾರಿ ವಾಹನ ಅಂದರೆ ಆನೆಯ ರಥವನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತಿದ್ವಿ ಮತ್ತು ಬೆಳ್ಳಿಯ ಅಂಬಾರಿ ವಾಹನವನ್ನು ನೋಡ್ತಿದ್ದೀವಿ. ಇದು ಏನಂತಂದರೆ ಉತ್ಸವ ವಾಹನ ಮತ್ತು ಎತ್ತಿನ ಗಾಡಿ ನೋಡುವಂಥದ್ದು ಮತ್ತು ಕುಮ್ಕಿ ಆನೆಗಳನ್ನು ನಾವು ನೋಡುವಂಥದ್ದು. ಅಂದರೆ ಇದು ಕುಮ್ಕಿ ಆನೆಗಳಂತ ನಾವು ಇದನ್ನು ಕರಿತಾ ಹೋಗ್ತೀವಿ. ಮತ್ತು ಅದನ್ನು ನೋಡೋದಾದರೆ ನೌಪತ್ ಆನೆಗಳು
ಅಂತ ನಾವು ಕರಿತೀವಿ. ಅಂದರೆ ಉತ್ಸವ ವಾಹನ ಅಂತ ಕರಿತೀವಿ ಇದನ್ನು. ಮತ್ತು ಎತ್ತಿನ ಗಾಡಿ ಮೂಲಕ ಮತ್ತು ಕುದುರೆ ವಾಹನ, ಉತ್ಸವ ವಾಹನ ಮತ್ತು ಎತ್ತಿನ ಗಾಡಿ ಎರಡು ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಯಾವ ರೀತಿ ಉತ್ಸವ ವಾಹನ ಇತ್ತು ಮತ್ತು ಎತ್ತಿನ ಗಾಡಿ ಇತ್ತು ಅನ್ನೋದನ್ನು ಇಲ್ಲಿ ನಾವು ಚಿತ್ರಗಳ ಮೂಲಕ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಇನ್ನೊಂದನ್ನು ನಾವು ನೋಡೋದಾದರೆ ನೌಪತ್ ಆನೆಗಳು ಮತ್ತು ನಗಾರಿ ಆನೆಗಳು ಅಂತ ಕರಿತೀವಿ. ಅಂದರೆ ಇದನ್ನು ನೌಪತ್ ಆನೆಗಳಂತ ನಾವು ಇದನ್ನು ಕರಿತೀವಿ. ಮತ್ತು ನಗಾರಿ ಆನೆಗಳು, ನಗಾರಿಗಳನ್ನು ಹೊತ್ತಿಕೊಂಡಿರುವಂತಹ ಆನೆಗಳನ್ನು ನಾವು ಕಾಣ್ಬೋದು. ಹಾಗೆ ಇಲ್ಲಿ ನಾವು ನೋಡೋದಾದರೆ ಪೂರ್ತಿ ನಾವು ಒಂದೊಂದು ಕೋಣೆಗಳಿಗೆ ಹೋದಾಗ ನೋಡ್ತಾ ಹೋಗ್ತೇವೆ. ಸರ್ದಾರರ ಗದ್ದುಗೆ ವಾಹನ, 9 ಆಸನಗಳ ವಾಹನ ಮತ್ತು ಆಂಬ್ಯುಲೆನ್ಸ್ ವಾಹನ ಅಂತ ಇದನ್ನು ಕರಿತೀವಿ. ಅಂದರೆ ಸರದಾರರ ಗದ್ದುಗೆ ವಾಹನ ಮತ್ತು 9 ಆಸನ ನೋಡ್ಬೋದು. ಮತ್ತು ಚಾಮುಂಡೇಶ್ವರಿ ರಥೋತ್ಸವವನ್ನು ಕಾಣ್ಬೋದು. ಅಂದರೆ ಚಾಮುಂಡೇಶ್ವರಿ ರಥೋತ್ಸವ ಯಾವ ರೀತಿ ನಡೀತಿತ್ತು ಅನ್ನೋದನ್ನು ಇದರಲ್ಲಿ ಪೇಂಟಿಂಗ್ ಮುಖಾಂತರ ನೋಡ್ಬೋದು. ಹಾಗೆ ಇಲ್ಲಿ ಒಳಗಡೆ ಅಂದರೆ ಸುತ್ತ ನಾವು ಒಳಗಡೆಯಿಂದ ಬರುವಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಈ ಚಿತ್ರಣ ಕಾಣಿಸುತ್ತೆ ಅಂತ ನಾವು ನೋಡ್ಬೋದು. ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವಂಥದ್ದು ಅಂದರೆ ಮೆರವಣಿಗೆ ಮಾಡ್ತಿರುವಂಥದ್ದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೆರವಣಿಗೆಯನ್ನು ಕಾಣ್ಬೋದು, ಯಾವ ರೀತಿ ಅವರು ಮೆರವಣಿಗೆಯನ್ನು ಮಾಡ್ತಿದ್ರು ಅಂತ. ಮತ್ತು ಇಲ್ಲಿ ನೆಕ್ಸ್ಟ್ ನಾವು ಇನ್ನು ಒಳಗಡೆ ಬರ್ತಿರ್ಬೇಕಾದ್ರೆ ಅಲ್ಲಿ ಯಾವ ರೀತಿ ಇದೆ ಮತ್ತು ಅಲ್ಲಿ ಲಿಫ್ಟ್ ಯಾವ ರೀತಿ ಇತ್ತು, ಅಂದರೆ ನಾವು ಮೇಲ್ಗಡೆ ಹೋಗಬೇಕಾದ್ರೆ ಯಾವ ರೀತಿ ಅವರು ಲಿಫ್ಟ್ಗಳನ್ನು ಬಳಕೆಯನ್ನು ಮಾಡ್ತಿದ್ರು ಅರಮನೆಯಲ್ಲಿ ಅನ್ನೋದನ್ನು ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇದು ಲಿಫ್ಟಿನ ಮುಖಾಂತರ ಅವರು ಒಂದು ಮಹಡಿಯಿಂದ ಇನ್ನೊಂದು ಮಹಡಿಗೆ ಹೋಗುವಂತಹ ದೃಶ್ಯವನ್ನು ನಾವು ಕಾಣಬಹುದು. ಹಾಗೆ ಮೇಲ್ಛಾವಣಿಗಳು ಕೂಡ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿರುವಂಥದ್ದನ್ನ ನಾವು ನೋಡ್ಬೋದು. ಒಂದೊಂದು ಬಾಕ್ಸು ಕೂಡ ವಿಭಿನ್ನವಾದಂತಹ ರೀತಿಯಾದಂತಹ ಕೆತ್ತನೆಯನ್ನು ಮಾಡಿರುವಂಥದ್ದು, ಮರದಿಂದ ಕೆತ್ತನೆಯನ್ನು ಮಾಡಿರುವಂಥದ್ದನ್ನ ನಾವು ನೋಡ್ಬೋದು. ತುಂಬ ಅದ್ಭುತವಾಗಿ ಒಳಗಡೆ ಪೇಂಟಿಂಗ್ಸ್ ಆಗಿರ್ಬೋದು, ಕೆತ್ತನೆಗಳಾಗಿರ್ಬೋದು, ಡಿಸೈನ್ಗಳಾಗಿರ್ಬೋದು, ಅವೆಲ್ಲನೂ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಮತ್ತು ಇಲ್ಲಿ ಮಹಾರಾಜರು ಅಂಗರಕ್ಷಕರ ಪತಾಕೆಗಳನ್ನು ಅಂದರೆ ಏನದು ಬಾಗಿಲುಗಳು ಕೂಡ ವಿಭಿನ್ನವಾದ ರೀತಿಯಲ್ಲಿ ನೋಡ್ಬೋದು. ಹಾಗೆ ಇದೇನಂತಂದರೆ ಬೆಳ್ಳಿಯಿಂದ ಮಾಡಿರುವಂತಹ ಕನ್ನಡಿಗಳು, ಅಂದರೆ ಅವರು ಉಪಯೋಗಿಸ್ತಿದ್ದಂತಹ ಕನ್ನಡಿಗಳು ಮತ್ತು ಯಾವ ರೀತಿ ಉಪಯೋಗವನ್ನು ಮಾಡ್ತಿದ್ರು, ಪೀಠೋಪಕರಣಗಳು, ಕೊಠಡಿ ಇದನ್ನು ಕರಿತೀವಿ. ಅಂದರೆ ಪೀಠೋಪಕರಣಗಳು ರಾಜರು ಯಾವ ರೀತಿ ಬಳಕೆಯನ್ನು ಮಾಡ್ತಿದ್ರು, ಬೆಳ್ಳಿಯ ಕುರ್ಚಿಗಳನ್ನು ನಾವು ಕಾಣ್ಬೋದು. ಹಾಗೆ ಬೆಳ್ಳಿಯ ಕನ್ನಡಿಗಳನ್ನು ಕೂಡ ನೋಡ್ಬೋದು. ಅಂದರೆ ರಾಜರು ಕೂತ್ಕೊಳ್ಳುವಂತಹ ಮತ್ತು ಅವರು ನೋಡ್ಕೊಳ್ತಿದ್ದಂತಹ ಕನ್ನಡಿಗಳಾಗಿರ್ಬೋದು, ಅದನ್ನು ಏನು ಮಾಡ್ತಿದ್ರು, ಬೆಳ್ಳಿಯಲ್ಲೇ ಕೆತ್ತನೆಯನ್ನು ಮಾಡಿರುವಂಥದ್ದು ನಾವು ಕಾಣ್ಬೋದು. ಈ ಒಂದು ಕೊಠಡಿ ಬೆಳ್ಳಿಯ ಕುರ್ಚಿಗಳನ್ನು ಇಡ್ತಿದ್ದಂತಹ ಜಾಗ ಅಂತ ನಾವಿಲ್ಲಿ ಕಾಣಬಹುದು. ಹಾಗೆ ಇನ್ನು ನಾವು ಒಳಗಡೆ ಬರೋದಾದರೆ ಇಲ್ಲಿನೂ ಅಷ್ಟೇ, ಇನ್ನು ಮುಂದೆ ಹೋಗ್ತಿದ್ದಂಗೆ ಯಾವ ರೀತಿ ಒಂದೊಂದು ನೋಡುವಂತಹ ರೀತಿ ಆಗಿರ್ಬೋದು, ಮತ್ತು ಅಲ್ಲಿರುವಂತಹ ಕಿಟಕಿಗಳಾಗಿರ್ಬೋದು, ಅಲ್ಲಿರುವಂತಹ ಪ್ರಾಣಿ ಯಾವ ರೀತಿ ಇದೆ, ಮತ್ತು ಅಲ್ಲಿ ಮೈಸೂರು ರಾಜರು ಯಾವ ಪ್ರಾಣಿಯನ್ನು ಇಟ್ಟಿದ್ರು ಮತ್ತು ಅವರ ಲಾಂಛನವಾಗಿ ಇಟ್ಟಿದ್ರು, ಹಾಗೆ ಇಲ್ಲಿ ಒಳಗಡೆ ಇರುವಂತಹ ದೃಶ್ಯವನ್ನು ನಾವು ಕಾಣಬಹುದು. ಹಾಗೆ ಮಹಾರಾಜರ ಅಂಗರಕ್ಷಕರ ಪತಾಕೆಗಳು ಅಂತ ನಾವು ಕರಿತೀವಿ. ಅಂದರೆ ಸ್ಟ್ಯಾಂಡರ್ಡ್ ಆಫ್ ಐನೆಸ್ ಬಾಡಿಗಾರ್ಡ್ಸ್ ಅಂತ ನಾವು ಕರಿತೀವಿ. ಹಾಗೆ ವಾಹನದ ಮೇಲೆ ಇರಿಸಿದಂತಹ ನಳಿಕೆ ತೋಪುಗಳು ಅಂತಲೂ ಕೂಡ ನಾವು ಕರಿತೀವಿ. ಅಂದರೆ ಇವೆಲ್ಲವೂ ಕೂಡ ಏನಂತಂದರೆ ವಾಹನದ ಮೇಲೆ ಇರಿಸಿದಂತಹ ನಳಿಕೆ ತೋಪುಗಳಂತ ನಾವು ಇದನ್ನು ಕರಿತೀವಿ. ಮತ್ತು ಸಂತ ಫಿಲೋಮಿನಾ ಚರ್ಚ್, ಅಂದರೆ ಸಂತ ಫಿಲೋಮಿನಾ ಚರ್ಚ್ ಮುಂದೆ ಯಾವ ರೀತಿ ಇತ್ತು ಮತ್ತು ಯಾವ ರೀತಿ ಅದು ಕುದುರೆ ಸವಾರಿಗಳು ಹೋಗ್ತಿತ್ತು ಆ ಒಂದು ಚಿತ್ರಣವನ್ನು ನಾವು ಕಾಣ್ಬೋದು. ಹಾಗೆ ಆನೆಯ ಮೇಲೆ ಸನ್ನೆಯಾಳುಗಳು ಇರುವಂಥದ್ದು, ಅಂದರೆ ಆನೆಯ ಮೇಲೆ ಮತ್ತು ಪದಾತಿಗಳ ಸೈನ್ಯ ಯಾವ ರೀತಿ ಇತ್ತು ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಹಾಗೆ ಇಲ್ಲಿ ಯಾವ ರೀತಿ ಅದು ಪದಾತಿ ಸೈನ್ಯಗಳು ಯಾವ ರೀತಿ ಇತ್ತು ಮತ್ತು ಆನೆಯ ಮೇಲೆ ಸನ್ನೆಯಾಳುಗಳು ಯಾವ ರೀತಿ ಇತ್ತು ಅಂತ ನಾವು ನೋಡಿದ್ವಿ. ಹಾಗೆ ಎತ್ತು, ನಗಾರಿ ಮತ್ತು ವಾದ್ಯ ಸಮೂಹ ಯಾವ ರೀತಿ ಇತ್ತು ಅನ್ನೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಅಂದರೆ ಎತ್ತುಗಳ ಮೂಲಕ ಯಾವ ರೀತಿ ನಡೆಸ್ಕೊಳ್ತಾ ಹೋಗಿದ್ರು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋದ್ವಿ. ಹಾಗೆ
ಇಲ್ಲಿನೂ ಕೂಡ ನೋಡಿ ನಾವು ಒಂದು ರೌಂಡ್ ಆಲ್ರೆಡಿ ಬಂದಾಗ ಪ್ರತಿಯೊಂದು ಕಿಟಕಿಗಳ ಮೂಲಕ ವೀಕ್ಷಣೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ಹಲವಾರು ಕಲಾಕೃತಿಗಳನ್ನು ಮತ್ತು ಅರಮನೆಯಲ್ಲಿರುವಂತಹ ಏನದು ಅಂಬಾರಿಯನ್ನು ನಾವು ನೋಡ್ತೀವಿ, ಮತ್ತು ಚಾಮುಂಡೇಶ್ವರಿ ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ತುಂಬ ಚೆನ್ನಾಗಿ ಅದು ಅದ್ಭುತವಾಗಿ ಇಟ್ಟಿದ್ದಾರೆ. ಮತ್ತು ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಮತ್ತು ಅಂಬಾರಿ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಮತ್ತು ಗಣೇಶನ ವಿಗ್ರಹ ಆಗಿರ್ಬೋದು, ಮತ್ತು ಅಲ್ಲಿರುವಂತಹ ನೋಡಿ ಇದು ನಿಜವಾದ ಅಂಬಾರಿ ಯಾವ ರೀತಿ ಇದೆ, ಅದನ್ನು ಯಾವ ರೀತಿ ಸಂರಕ್ಷಣೆಯನ್ನು ಮಾಡಿ ಇಟ್ಟಿದ್ದಾರೆ ಅದನ್ನು ಕೂಡ ನಾವು ನೋಡ್ಬೋದು. ನಾವು ಇದನ್ನು ಚಾಮುಂಡೇಶ್ವರಿ ಕೂರಿಸಿರುವಂತಹ ಅಂಬಾರಿ ವಿಗ್ರಹ ಅದು. ಮತ್ತು ಇಲ್ಲೇನಿದೆ ಅಂದರೆ ಇನ್ನು ಒಳಗಡೆ ಹೋಗ್ತಿರ್ಬೇಕಾದ್ರೆ ಒಂದೊಂದು ರೀತಿಯಾದಂತಹ ಇದು ದೊಡ್ಡದಾದಂತಹ ಕನ್ನಡಿ, ಮತ್ತು ನಮಗೆ ನೋಡ್ಕೊಳ್ಳೋದಕ್ಕೆಲ್ಲ ಉಪಯೋಗ ಆಗುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಟೈಲ್ಸ್ಗಳನ್ನು ಯೂಸ್ ಮಾಡಿ ಹಂತಗಳಿಗೆ ಯಾವ ರೀತಿ ಟೈಲ್ಸ್ಗಳನ್ನು ಯೂಸ್ ಮಾಡಿ ಟೆಕ್ನಾಲಜಿಯನ್ನು ಯಾವ ರೀತಿ ಯೂಸ್ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಇನ್ನು ಒಳಗಡೆ ಹೋಗ್ತಿರ್ಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಯಾವ ರೀತಿ ವಿಗ್ರಹವನ್ನು ಮಾಡಿ ಕೂರಿಸಿದ್ದಾರೆ, ತುಂಬ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿರುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಒಂದೊಂದನ್ನು ಕೂಡ ಮೇಲ್ಛಾವಣಿ ಆಗಿರ್ಬೋದು ಒಂದಕ್ಕಿಂತ ಇನ್ನೊಂದು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಮತ್ತು ಒಂದೊಂದು ಕಂಬಗಳು ಕೂಡ ವಿಭಿನ್ನ ಶೈಲಿಯಲ್ಲಿ ಇರುವಂಥದ್ದು, ಮತ್ತು ಒಂದೇ ರೀತಿ ಇದ್ದು ಒಂದೇ ರೀತಿಯ ಕಲಾಕೃತಿಯನ್ನು ಹೊಂದಿದೆ. ಮತ್ತು ಮೇಲ್ಛಾವಣಿ ಮಾತ್ರ ಏನಾಗಿದೆ ವಿಭಿನ್ನವಾದಂತಹ ರೀತಿಯಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಹೀಗೆ ಇದೆಲ್ಲವೂ ಕೂಡ ನೋಡಿದ್ರೆ ತುಂಬ ಅದ್ಭುತವಾದಂತಹ ರೀತಿಯಾಗಿ ಇರುವಂಥದ್ದನ್ನ ನಾವು ಇಲ್ಲಿ ಕಾಣ್ತಾ ಹೋಗ್ಬೋದು. ಅದ್ರ ಜೊತೆಗೆ ಏನಂತಂದರೆ ಈಗ ನಾವು ಹೊರಗಡೆ ಬಂದಿದ್ದೀವಿ, ಹೊರಗಡೆ ನೋಡಿ ಮೇಲ್ಗಡೆನೂ ಅಷ್ಟೇ ಟೈಲ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಯಾವ ರೀತಿ ಚಿತ್ರಗಳನ್ನು ಒಂದಕ್ಕಿಂತ ಒಂದು ವಿಭಿನ್ನವಾದಂತಹ ರೀತಿಯಲ್ಲಿ ಮೇಲ್ಛಾವಣಿಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ನಾವು ಅರಮನೆ ಸುತ್ತ ಬಂದಂತಹ ಸಂದರ್ಭದಲ್ಲಿ ಅಥವಾ ಒಳಗೆ ಆಗಿರ್ಬೋದು ಹೊರಗೆ ಆಗಿರ್ಬೋದು ಮೇಲ್ಛಾವಣಿ ಆಗಿರ್ಬೋದು, ಆ ಮೇಲ್ಛಾವಣಿಗಳೆಲ್ಲನೂ ಕೂಡ ಒಂದೊಂದು ರೀತಿಯಾದಂತಹ ವಿಭಿನ್ನ ರೀತಿಯಾದಂತಹ ಶೈಲಿಯನ್ನು ಹೊಂದಿದೆ. ಹಾಗೆ ಇಲ್ಲಿನೂ ಕೂಡ ಒಂದು ರೋಗಿಂತ ಇನ್ನೊಂದೊಂದು ನೀವು ಎಲ್ಲೇ ನಿಂತ್ಕೊಂಡು ನೋಡಿದ್ರೂ ಕೂಡ ನಮಗೆ ಕಾಣಿಸುತ್ತೆ. ಮತ್ತು ಎಲ್ಲಿ ಬಂದು ಎಲ್ಲಿ ಹೋದ್ವಿ ಅಂತ ಗೊತ್ತಾಗಲ್ಲ. ಮತ್ತು ಇದು ಒಳಗಡೆಯಿಂದ ಹೊರಗಡೆಯಿಂದ ನೋಡುವಂತಹ ದೃಶ್ಯ. ಯಾವ ರೀತಿ ಯಾವುದೋ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ಮೂಲಕ ಕೂತ್ಕೊಂಡು ವೀಕ್ಷಣೆಯನ್ನು ಮಾಡುವಂಥದ್ದನ್ನ ನಾವು ನೋಡ್ಬೋದು. ಹಾಗೆ ಒಂದೊಂದು ಕಮಾನುಗಳು ಕೂಡ ಒಂದೊಂದು ರೀತಿಯಾದಂತಹ ವಿಭಿನ್ನ ರೀತಿಯಲ್ಲಿರುವಂಥದ್ದನ್ನ ನಾವು ಕಾಣ್ಬೋದು. ಹಾಗೆ ಯಾವುದೇ ಒಂದು ದಸರಾ ಆಗಿರ್ಬೋದು, ಯಾವುದೇ ಒಂದು ಪ್ರೋಗ್ರಾಮ್ಗಳಾದರೂ ಈ ಒಂದು ಆಸನಗಳನ್ನು ಇಟ್ಟು ಇಲ್ಲಿ ವೀಕ್ಷಣೆಯನ್ನು ಮಾಡೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಮತ್ತು ಇಲ್ಲಿ ಎಲ್ಲ ಒಂದು ಚಟುವಟಿಕೆಗಳನ್ನು ಕೂಡ ಅಂದರೆ ದಸರಾ ಆಗಿರ್ಬೋದು ಅರಮನೆಯಲ್ಲಿರುವಂತಹ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದನ್ನ ನೋಡ್ಬೋದು. ಹಾಗೆ ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ, ಮತ್ತು ಯಾವ ರೀತಿ ಕಲರ್ ಪೇಂಟಿಂಗ್ ಆಗಿರ್ಬೋದು ಎಷ್ಟು ವಿಭಿನ್ನವಾಗಿ ಮಾಡಿದ್ದಾರೆ. ಎಲ್ಲವೂ ಕೂಡ ಒಂದೇ ರೀತಿಯಾಗಿ ನೀಟಾಗಿ ನಮಗೆ ಏನು ಮಾಡಿದ್ದಾರೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಸರಸ್ವತಿ ವಿಗ್ರಹ ಫೋಟೋಸ್ಗಳನ್ನು ಹಾಕಿರುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು ಮೇಲ್ಗಡೆ ಹೋಗ್ತಿದ್ದಂಗೆ ಅಲ್ಲಿ ಒಳಗಡೆ ನೋಡಿ, ಒಳಗಡೆ ಹೋಗ್ತಿದ್ದಂಗೆ ತುಂಬ ಚೆನ್ನಾಗಿದೆ. ಇದು ಎಲ್ಲಿ ಅಂದರೆ ಇದನ್ನು ಸಿಂಹಾಸನವನ್ನು ಇಟ್ಟಿರುವಂಥದ್ದು, ಅಂದರೆ ಅರಮನೆಯಲ್ಲಿ ಸಿಂಹಾಸನವಿಟ್ಟಿರುವಂತಹ ಸ್ಥಳ ಇದು. ಈ ಸ್ಥಳದಲ್ಲಿ ಏನಂತಂದರೆ ಸಿಂಹಾಸನವಿಟ್ಟರೆ ಅದನ್ನು ನೋಡೋದಕ್ಕೆ ನಾವು ಸ್ವಲ್ಪ ಅಮೌಂಟನ್ನು ಪೇ ಮಾಡಿ ಫೀಸನ್ನು ಕಟ್ಟಿ ನಾವು ಒಳಗಡೆಯನ್ನು ವೀಕ್ಷಣೆ ಮಾಡಿ ಈ ಒಂದು ಜಾಗದಲ್ಲೇ ಸಿಂಹಾಸನವನ್ನು ಇಟ್ಟಿರುವಂಥದ್ದನ್ನ ನಾವು ನೋಡ್ಬೋದು. ಅಂದರೆ ರಾಜರು ಕೂತ್ಕೊಂಡು ಏನೇ ಒಂದು ತೀರ್ಮಾನಗಳನ್ನು ಕೈಗೊಳ್ಳಬೇಕಂದ್ರೆ ಅಥವಾ ಅಧಿಕಾರವನ್ನು ನಡೆಸಬೇಕಂದ್ರೆ ಆ ಸಿಂಹಾಸನದ ಮೂಲಕನೇ ಕೂತ್ಕೊಂಡು ತಿಳಿಸ್ತಿದ್ದು. ಆ ಒಂದು ಸಿಂಹಾಸನವನ್ನು ನೋಡೋದಕ್ಕೆ ಎಲ್ಲರೂ ನೋಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಅಲ್ಲಿ ಅದರದ್ದೇ ಆದಂತಹ ಫೀಸ್ ಇರುತ್ತೆ. ಆ ಫೀಸನ್ನ ಕೊಟ್ಟು ನಾವು ಅದನ್ನು ವೀಕ್ಷಣೆಯನ್ನು ಮಾಡಬಹುದು. ಹಾಗೆ ಇಲ್ಲಿ ಒಳಗಡೆ ನೀವು ನೋಡಿದಾಗ ತುಂಬ ಕತ್ತಲೆ ಇದೆ, ಆದರೂ ಲೈಟ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಒಂದೊಂದು ಕಮಾನುಗಳು, ಒಂದೊಂದು ಗೋಡೆಗಳು, ಒಂದೊಂದು ಕಂಬಗಳು ಕೂಡ ವಿಭಿನ್ನ ಶೈಲಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಕೆತ್ತನೆಯನ್ನು ಮಾಡಿರುವಂಥದ್ದು. ಮತ್ತು ಕಿಟಕಿಗಳಿಗೆ ಹೂಬಳ್ಳಿಗಳನ್ನು ಹಾಕಿರುವಂಥದ್ದು, ಆ ರೀತಿ ಡಿಸೈನನ್ನು ಮಾಡಿರುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಹಾಗೆ
ಇಲ್ಲಿ ನೋಡೋದಾದರೆ ನೆಕ್ಸ್ಟ್ ನಾವು ಹೊರಗಡೆ ಬರ್ತಿದ್ದಂಗೆ ಆನೆಗಳಿಗೆ ನಾವು ದಸರಾದಲ್ಲಿ ಭಾಗವಹಿಸುವಂತಹ ಆನೆಗಳು ಏನಿರುತ್ತೆ, ಆನೆಗಳಿಗೆ ಈ ಒಂದು ಆಭರಣಗಳನ್ನು, ಇಲ್ಲಿರುವಂತಹ ಆಭರಣಗಳನ್ನು ಏನು ಮಾಡ್ತೀವಿ ಹಾಕುವಂಥದ್ದು. ಈ ಒಂದು ಈ ಒಂದು ಆಭರಣಗಳನ್ನೇ ಏನದು ದಸರಾ ಉತ್ಸವದಲ್ಲಿ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಆನೆಗಳಿಗೆ ಅಲಂಕಾರ ಮಾಡೋದಕ್ಕೆ ಆ ಒಂದು ಆಭರಣಗಳನ್ನು ಇಟ್ಟಿದ್ದಾರೆ. ಅದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ವಹಿಸ್ಕೊಂಡಿರುವಂಥದ್ದನ್ನ ನಾವು ನೋಡ್ಬೋದು. ಹಾಗೆ ಇನ್ನು ಹೊರಗಡೆ ಬಂದರೆ ತುಂಬ ವಿಶಾಲವಾದಂತಹ ರೀತಿಯಾದಂತಹ ಒಂದು ಹೂದೋಟ ಇದೆ, ಮತ್ತು ದೇವಸ್ಥಾನಗಳು ಸುತ್ತಮುತ್ತ ದೇವಸ್ಥಾನ ಇದೆ ಹೊರಗಡೆ ಇರುವಂಥದ್ದು. ಹೀಗೆಲ್ಲರೂ ಕೂಡ ಮೈಸೂರಿನಲ್ಲಿರುವಂತಹ ಅರಮನೆಯನ್ನು ವೀಕ್ಷಣೆಯನ್ನು ಮಾಡಿದ್ರೆ ತುಂಬ ಅದ್ಭುತವಾಗಿದೆ. ನೀವು ಕೂಡ ಒಂದು ಸಲ ಭೇಟಿಯನ್ನು ಮಾಡಿ. ನಾನಿವತ್ತು ನಿಮಗೆ ತಿಳಿಸಿರೋದು ಅಲ್ಲಿರುವಂತಹ ಅರಮನೆಯಲ್ಲಿರುವಂತಹ ಏನು ಗೋಡೆಗಳಿದೆ, ಆ ಗೋಡೆಗಳ ಮೇಲೆ ಇರುವಂತಹ ಆನೆಗಳ ವಿಗ್ರಹಗಳನ್ನು, ಅಂದರೆ ಯಾವ ರೀತಿ ಪೇಂಟಿಂಗನ್ನು ಮಾಡಿದ್ದಾರೆ, ಆ ಪೇಂಟಿಂಗ್ಗಳನ್ನು ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ